ತಗೊಳ್ಳಿ ನಿಮ್ಮ ಫೇವ್ರೆಟ್ ಕಾಫಿ. ಇದನ್ನೆಲ್ಲಿಂದ ತಂದ್ರಿ? ಮೇಡಮ್ ತಂದಿದ್ದಲ್ಲ, ನಾನೇ ಕೈಯಾರೆ ಖುದ್ದಾಗಿ ಮಾಡಿದ್ದು. ಸೊ ನೀವು ಕೊಟ್ಟಿದ್ದ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ಮೇಲೆ ರೆಗ್ಯುಲರ್ ಮೀಟ್ ಮಾಡ್ಬೋದಲ್ವಾ? ತಥಾಸ್ತು ಮಿಸ್ಟರ್ ಮುದ್ದು. ವರ್ಲ್ಡ್ ಸಿಗೋದು ಬೆಸ್ಟ್ ಕಾಫಿ ಅಂದ್ರೆ ಇದೆ. ಆದರೂ ಈ ಚಾಲೆಂಜ್ ಗೆಲ್ಲೋದಕ್ಕಿಂತ ಜಾಸ್ತಿ ಖುಷಿ ಕೊಟ್ಟಿದ್ದು ಏನು ಗೊತ್ತಾ? ಏನು? ನೀವು ಇವತ್ತು ಸಡನ್ನಾಗಿ ಬಂದು ಸರ್ಪ್ರೈಸ್ ಕೊಟ್ರಲ್ಲ, ಇದು. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನಾನು ಬಂದಿದ್ದು ನಿಮ್ಮನ್ನು ಮೀಟ್ ಮಾಡೋಕ್ಕಲ್ಲ. ರೀ, ನಿಮಗೆ ಸುಳ್ಳು ಹೇಳೋಕ್ಕೂ ಬರಲ್ವಲ್ಲ? ನೀವು ಯಾವ ಸರ್ಟಿಫಿಕೇಟ್ ತಗೊಳಕ್ಕೆ ಬಂದಿಲ್ಲ ಅಂತ ನಂಗೆ ಗೊತ್ತು ಬಿಡಿ. ಅದೇ ಹೇಳ್ತೀರಾ? ಆಫೀಸಲ್ಲಿ ವಿಚಾರಿಸಿದೆ, ಅವರೇ ಹೇಳಿದ್ರು. ಸೊ ಹೇಳಿ ಮೇಡಮ್, ಯಾಕೆ ಬಂದ್ರಿ? ಅದು ಪಾಯಿಂಟ್ ನಂಬರ್ 1, ನನ್ನ ಮುದ್ದಕ್ಕೆ ಸರ್ಪ್ರೈಸ್ ಕೊಟ್ಟರೆ ಅವ್ರ ಮುಖ ಹೇಗೆ ಕಾಣುತ್ತೆ ಅಂತ ಲೈವಲ್ಲಿ ನೋಡೋದಕ್ಕೆ ಬಂದೆ. ಆ್ಯಂಡ್ ಪಾಯಿಂಟ್ ನಂಬರ್ 2, ನನ್ನ ಪತಿ ದೇವರು ಚಾಲೆಂಜಲ್ಲಿ ಸೋಲೋದು ನನಗೆ ಇಷ್ಟ ಇರಲಿಲ್ಲ. ಆ್ಯಂಡ್ ಫೈನಲಿ ನಿಮ್ಮ ಕೈಯಾರೆ ಮಾಡಿರೋ ಕಾಫಿ ಕುಡಿದೆ ನಾಲ್ಗೆ ಎಲ್ಲ ಸಪ್ಪೆ ಆಗಿಬಿಡಿತ್ತು. ಅದಕ್ಕೆ ಓಡೋಡಿ ಬಂದು. ಪರವಾಗಿಲ್ವೇ, ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಗಡ್ಡ ಮೀಸೆ ಹಾಕೊಂಡು ನಾನು ಒಬ್ಬನೇ ಸರ್ಕಸ್ ಮಾಡಬೇಕಲ್ಲ ಅಂತ ಅನ್ಕೋತಿದ್ದೆ. ನೀವೇನು ಕಡಿಮೆ ಇಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ ಡಾಕ್ಟ್ರೆ, ನಾನು ಯಾವ ಕಳ್ದಾರಿಲೂ ಬಂದಿಲ್ಲ. ಧೈರ್ಯವಾಗಿ ಮೇನ್ ಗೇಟಿಂದನೇ ಬಂದಿದ್ದೀನಿ. ಹೆಂಗೆ ನಾವು? ನಮ್ಮ ಲೈಟ್ ಹೌಸ್ ಯಾವತ್ತಿದ್ರು ಸೂಪರ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ನಮ್ಮ ಫೇವ್ರೆಟ್ ಜಾಗಕ್ಕೆ. ಈ ಜಾಗ ನಿಮ್ಗೆ ನೆನಪಿದ್ಯಾ? ಇಲ್ಲಿ ಕೂತ್ಕೊಂಡು ಎಷ್ಟು ಸಲ ಊಟ ಮಾಡಿದ್ದೀವಿ. ನಾನು ಜೀವನದಲ್ಲಿ ಸೋತೋಗಿದ್ದೀನಿ ಅಂತ ಅಂದ್ಕೊಂಡಾಗೆಲ್ಲ ನೀವು ಕರ್ಕೊಂಡು ಬಂದು ಸಮಾಧಾನ ಮಾಡಿ ಕಳಿಸ್ತಿದ್ರಿ. ಅದನ್ನು ಮರೆಯೋಕ್ಕಾಗುತ್ತಾ? ಕಷ್ಟ ಕಾಲಕ್ಕೆ ಈ ಜಾಗನೇ ಆಸರೆ. ಅದು ಬಿಟ್ರೆ ನೀವು ನಿಮಗೆ ಒಂದೊಂದು ತುತ್ತು ತಿನ್ಸೋದಕ್ಕೂ ಎಷ್ಟು ಕಷ್ಟಪಡಬೇಕಿತ್ತು. ಇದು ತಾತನ ತುತ್ತು, ಇದು ಬಂಗಾರಿ ತುತ್ತು, ಇದು ಅಮ್ಮನ ತುತ್ತು ಅಂತ ಚಿಕ್ಕ ಮಕ್ಳಿಗೆ ತಿನ್ಸೋ ಥರ ನಿಮಗೆ ತಿನ್ನಿಸ್ಬೇಕಿತ್ತು. ಒಂದು ವಿಷಯ ಹೇಳೋನಿದೆ, ಈ ಹಾಸ್ಪಿಟ್ಲಲ್ಲಿ ನಾನು ತುಂಬ ಮಿಸ್ ಮಾಡ್ಕೊತಿದ್ದೀನಿ. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ. ಸರಿ, ಈಗ ಊಟ ಮಾಡೋಣವಾ? ಏ ನಿಧಿ, ನೀನು ಎಲ್ಲಿ ಒಕ್ಕರ್ಸ್ಕೊಂಡಿದ್ಯಾ? ಆಷಾಢದಲ್ಲಿ ಜೊತೆಗಿರಬಾರ್ದು ಅಂತಾರೆ. ನೀವು ರೂಲ್ಸ್ನ ಚೆನ್ನಾಗೇ ಫಾಲೋ ಮಾಡ್ತಿದ್ದೀರ. ನನ್ನ ಲೈಫ್ನ ಹಾಳು ಮಾಡಿ ನೀವು ಎಂಜಾಯ್ ಮಾಡೋಕ್ಕೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ಇದೆ ನಿಮಗೆ.